ಮರಳಿ ಸ್ವಾಗತ. ನಾನು ರಾಧಾ, ಈ ಯಶಸ್ಸಿನ ಪಯಣದಲ್ಲಿ ನಿಮ್ಮ ಮಾರ್ಗದರ್ಶಿ. ಇಂದು ನಿಮ್ಮ ವ್ಯಾಪಾರ ಪರಿಕಲ್ಪನೆಯನ್ನು ಪರೀಕ್ಷಿಸುವ ಮೂಲಕ ನಾವು ಬಹಳ ಮುಖ್ಯವಾದ ಹುಡುಕಾಟಕ್ಕೆ ಆಳವಾಗಿ ಧುಮುಕುತ್ತೇವೆ. ಆದ್ದರಿಂದ ನಾವು ಪ್ರಾರಂಭಿಸೋಣ. ಪ್ರತಿಯೊಂದು ವ್ಯವಹಾರ ಪರಿಕಲ್ಪನೆಯು ಎಷ್ಟೇ ಭರವಸೆ ಇದ್ದರೂ ಪ್ರಾರಂಭಿಸುವ ಮೊದಲು ಪರೀಕ್ಷಿಸಬೇಕು. ಜನರು ನಿಮ್ಮ ಕಲ್ಪನೆಯನ್ನು ಇಷ್ಟಪಡುತ್ತಾರೆಯೇ ಎಂದು ಕೇಳುವುದು ಮಾತ್ರವಲ್ಲ, ಇದು ಅವರಿಗೆ ಅಗತ್ಯವಿದೆಯೇ ಎಂಬುದರ ಬಗ್ಗೆ. ಅವರು ಅದನ್ನು ಪಾವತಿಸುತ್ತಾರೆಯೇ ಮತ್ತು ಅವರು ಹಿಂತಿರುಗುತ್ತಾರೆಯೇ? ನಿಮ್ಮ ಗ್ರಾಹಕರು ಯಾರೆಂದು ಗುರುತಿಸುವ ಮೂಲಕ ಪ್ರಾರಂಭಿಸಿ. ಅವರು ಕಾರ್ಯನಿರತ ವೃತ್ತಿಪರರೇ? ಅವರು ಪೋಷಕರು ಶೈಕ್ಷಣಿಕ ಆಟಿಕೆಗಳನ್ನು ಹುಡುಕುತ್ತಿದ್ದಾರೆಯೇ? ಅವರ ನಿರ್ದಿಷ್ಟ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಗುರಿ ಗ್ರಾಹಕರನ್ನು ನೀವು ತಿಳಿದ ನಂತರ ನಿಮ್ಮ ಕೊಡುಗೆಯನ್ನು ರೂಪಿಸುವ ಸಮಯ. ನಿಮ್ಮ ಮನೆಯಲ್ಲಿ ತಯಾರಿಸಿದ ಮಸಾಲೆಗಳನ್ನು ಏನು ಮಾಡುತ್ತದೆ? ಎಲ್ಲರೂ ಮೊದಲ ಆಲೋಚನೆಗಳು. ಇದು ಸಾಟಿ ಇಲ್ಲದ ರುಚಿಯೇ ಅಥವಾ ಆರೋಗ್ಯ ಪ್ರಯೋಜನಗಳೇ? ಇದನ್ನು ಬರೆಯಿರಿ ಮತ್ತು ನಿಮ್ಮ ಅನನ್ಯ ಮಾರಾಟದ ಬಿಂದುವನ್ನು ನೀವು ಪಡೆದುಕೊಂಡಿದ್ದೀರಿ. ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡೋಣ. ಯಾರಾದರೂ ಹೇಳಬಹುದು, ಒಳ್ಳೆಯ ಕಲ್ಪನೆ, ಆದರೆ ಅದು ಸಹಾಯ ಮಾಡುವುದಿಲ್ಲ. ಯಾರಾದರೂ ಉತ್ತಮ ಉತ್ಪನ್ನವನ್ನು ಹೇಳಿದಾಗ ಏನು ಸಹಾಯ ಮಾಡಬಹುದು, ಆದರೆ ನಾನು ಅದನ್ನು ಖರೀದಿಸುವುದಿಲ್ಲ. ಇದು 100 ಖಾಲಿ ಮೌಲ್ಯಮಾಪನಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಸ್ಪರ್ಧೆಯು ವಿಭಿನ್ನವಾಗಿ ಏನು ಮಾಡುತ್ತಿದೆ, ಅವರಿಗೆ ಏನು ಕೆಲಸ ಮಾಡುತ್ತದೆ ಮತ್ತು ಯಾವುದು ಅಲ್ಲ ಎಂಬುದನ್ನು ಪರೀಕ್ಷಿಸಲು ಮರೆಯಬೇಡಿ. ಕೆಲವೊಮ್ಮೆ ಇಲ್ಲಿ ಅತ್ಯುತ್ತಮ ಕಲಿಕೆಯು ಬರುತ್ತದೆ. ಪ್ರಾರಂಭಿಸಲು ನಿಮ್ಮ ಉತ್ಪನ್ನಗಳ ಪರೀಕ್ಷಾ ಬ್ಯಾಚ್ ಅನ್ನು ವಿತರಿಸಿ ಅಥವಾ ಪ್ರಾಯೋಗಿಕ ಸೇವೆಯನ್ನು ಒದಗಿಸಿ. ಉತ್ಪನ್ನ ಅಥವಾ ಸೇವೆಗೆ ಜನರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆಯೇ ಎಂದು ನೋಡಿ. ಅವರು ಅನನ್ಯತೆಯೊಂದಿಗೆ ಮನವರಿಕೆ ಮಾಡುತ್ತಾರೆಯೇ ಮತ್ತು ಅವರು ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದಾರೆಯೇ? ಸಂಗ್ರಹಿಸಿದ ಡೇಟಾದ ಪ್ರಕಾರ ಬದಲಾವಣೆಗಳನ್ನು ಮಾಡಿ ಮತ್ತು ನಂತರ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಮೌಲ್ಯೀಕರಣಕ್ಕಾಗಿ ನಿಮಗೆ ಬೇಕಾಗಿರುವುದು ಅಷ್ಟೇ. ವೆಚ್ಚವನ್ನು ಮುರಿಯಿರಿ. ಆದರ್ಶ ಬೆಲೆ ಏನಾಗಿರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಮತ್ತು ಇದರ ಆಧಾರದ ಮೇಲೆ ನಿಮ್ಮ ಆದಾಯವನ್ನು ಅಂದಾಜು ಮಾಡಿ. ಮುಂಬರುವ ವಿಡಿಯೋಗಳಲ್ಲಿ ನಾವು ಇದನ್ನು ಇನ್ನಷ್ಟು ಆಳವಾಗಿ ಧುಮುಕುತ್ತೇವೆ. ಅಲ್ಲಿಯವರೆಗೆ ಕುತೂಹಲದಿಂದಿರಿ, ಧೈರ್ಯದಿಂದಿರಿ ಮತ್ತು ಸುಧಾರಿಸುತ್ತಾ ಇರಿ.